ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದಂತಹ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದೆ. ಖಮೇನಿಯ ಹತ್ಯೆ ಮಾಡಿರೋದಾಗಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಬಂತು. ಈಗ ಖಮೇನಿಯ ಹತ್ಯೆ ಮಾಡಿರೋದಾಗಿ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ತನ್ನ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿರುವಂತದ್ದು ಟ್ರಂಪ್, ನಮ್ಮ ಸಾಮರ್ಥ್ಯವನ್ನ ಬಳಸಿ ಅಯತುಲ್ಲಾ ಖಮೇನಿಯನ್ನ ಹತ್ಯೆ ಮಾಡಿದ್ದೀವಿ. ಈಗ ಇರಾನ್ ಮಿಲಿಟರಿ ಹಾಗೂ IRGC ಯುದ್ಧವನ್ನ ನಿಲ್ಲಿಸ್ತೇವೆ, ಯುದ್ಧವನ್ನ ನಿಲ್ಲಿಸ್ತಾರೆ ಎಂಬ ಭರವಸೆ ನನಗೂ ಕೂಡ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿದೆ, ಈಗ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ. ಪ್ರಪಂಚದ ಅತ್ಯಂತ ಕ್ರೂರ ವ್ಯಕ್ತಿ ಖಮೇನಿ ಈಗ ಹತನಾಗಿದ್ದಾನೆ. ನಮ್ಮ ಟ್ರ್ಯಾಕಿಂಗ್ ಸಿಸ್ಟಮ್ ಮೂಲಕ ಆತನನ್ನ ಟ್ರೇಸ್ ಮಾಡಲಾಗುತ್ತೆ. ಟೆಹರಾನ್ನಲ್ಲಿಯೇ ಖಮೇನಿಯನ್ನ ನಾವು ಹೊಡೆದುರುಳಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ಆತ ಅತ್ಯಂತ ಕ್ರೂರವಾಗಿರುವಂತಹ ವ್ಯಕ್ತಿ, ಜನರಿಗೆ ಬಹಳ ಸಂಕಷ್ಟವನ್ನ ಕೊಡ್ತಾ ಇದ್ದ. ಸದ್ಯಕ್ಕೆ ಆತನನ್ನ ನಾವು ಹೊಡೆದುರುಳಿಸಿದ್ದೀವಿ. ಆತ ಟೆಹರಾನ್ನಲ್ಲೇ ಇದ್ದ. ಆತನನ್ನ ನಮ್ಮ ಸಿಸ್ಟಮ್ ಏನಿದೆ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡಿದೆ. ಟ್ರ್ಯಾಕ್ ಮಾಡಿಬಿಟ್ಟು ಆತನನ್ನ ಹೊಡೆದುರುಳಿಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದರ ಜೊತೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಈ ವಿಷಯವನ್ನ ಖಚಿತಪಡಿಸಿದ್ದಾರೆ. ಖಮೇನಿಯ ಹತ್ಯೆಯಾಗಿದೆ, ಯುದ್ಧವನ್ನ ನಾವು ಸದ್ಯಕ್ಕೆ ನಿಲ್ಲಿಸ್ತೀವಿ. IRGC ಕಮಾಂಡ್ ಮೊಹಮ್ಮದ್ ಪಕ್ವೋರ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ, ಇರಾನ್ನವರು ಕೂಡ ಯುದ್ಧವನ್ನ ನಿಲ್ಲಿಸುವಂತಹ ಸಾಧ್ಯತೆ ಇದೆ, ನಿಲ್ಲಿಸಬೇಕು ಕೂಡ ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಗಮನಿಸ್ತಾ ಹೋಗಬಹುದು, ನಿನ್ನೆಯಿಂದ ಬೆಳಗ್ಗಿನ ಸಂದರ್ಭದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡಿತ್ತು. ಸಂಧಾನದ ಮಾತುಕತೆ ಕೂಡ ಆಗಿತ್ತು, ವಿಫಲ ಆಗತ್ತೆ. ಅದಾದ್ಮೇಲೆ ನಿನ್ನೆ ಬೆಳಗಿನ ಜಾವ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಮಾಡುತ್ತೆ. ಇದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಕತಾರ್ ಇರಬಹುದು, UAE ಇರಬಹುದು, ಅಬುದಾಬಿ ಇರಬಹುದು, ಇಲ್ಲಿ ಅಮೆರಿಕದ ವಾಯು ನೆಲೆಗಳು ಎಲ್ಲೆಲ್ಲಿತ್ತು ನೋಡಿ ಅದನ್ನ ಟಾರ್ಗೆಟ್ ಮಾಡಿಬಿಟ್ಟು ಇರಾನ್ ಪ್ರತಿದಾಳಿಯನ್ನ ಮಾಡುತ್ತೆ. ಅದರ ಜೊತೆಗೆ ಸರ್ವೋಚ್ಚ ನಾಯಕ ಖಮೇನಿ ಕೂಡ ಸೇಫೆಸ್ಟ್ ಪ್ಲೇಸಿಗೆ ಹೋಗಿ ಕುತ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಇತ್ತು. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಅವರ ಪೋಸ್ಟ್ ಪ್ರಕಾರ ಖಮೇನಿಯ ಹತ್ಯೆ ಆಗಿದೆ ಅಂತ ಹೇಳಿಕೊಂಡು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಟ್ರೂತ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬೆಂಜಮಿನ್ ನೆತನ್ಯಾಹು ಕೂಡ ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ. ಗಮನಿಸ್ತಾ ಹೋಗಬಹುದು, ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಸರ್ವೋಚ್ಚ ನಾಯಕರ ಹತ್ಯೆ ಆಗಿದೆ. ಇನ್ನುಳಿದವರ ನಡೆ ಏನು, ಇರಾನ್ನ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರೋದು. ಗಮನಿಸ್ತಾ ಹೋಗಬಹುದು, ಈಗಾಗಲೇ ಒಂದು ಮಾತು ಬರ್ತಾ ಇದೆ, ಏನಂತಂದ್ರೆ ಈ ಒಂದು ಅಮೆರಿಕ ಅಧ್ಯಕ್ಷರ ಬಿಸ್ನೆಸ್ ಮೈಂಡ್ ಸೆಟ್ ನಿಂದಾಗಿ ಅಲ್ಲಲ್ಲಿ ಯುದ್ಧಗಳು ಆರಂಭ ಆಗಿದೆ ಅಂತ ಟ್ರಂಪ್ ಹೇಳ್ತಾರೆ. ಭಾರತ ಪಾಕಿಸ್ತಾನ ಯುದ್ಧವನ್ನ ನಿಲ್ಲಿಸಿದ್ದೀವಿ, ಮತ್ತೊಂದು ದೇಶದ ಯುದ್ಧವನ್ನ ನಿಲ್ಲಿಸಿದ್ದೀವಿ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೋಡ್ತಾ ಹೋಗೋದಾದ್ರೆ ನಾಗರಿಕರ ಸಾವಾಗಿದೆ. ಗಮನಿಸ್ತಾ ಹೋಗಬಹುದು, ಅಬುದಾಬಿ ಇರಬಹುದು, ದುಬೈ ಇರಬಹುದು, ಕತಾರ್ ಇರಬಹುದು, ಈ ಮೂರು ಭಾಗದಲ್ಲೂ ಕೂಡ ನಾಗರಿಕರನ್ನು ಗುರಿಯಾಗಿಸಿ ಅಟ್ಯಾಕ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಅಮೆರಿಕ ಎಲ್ಲೆಲ್ಲ ಒಂದು ವಾಯು ನೆಲೆಗಳನ್ನ ಮಾಡಿತ್ತು ನೋಡಿ, ಅಲ್ಲಿಗೂ ಕೂಡ ಟಾರ್ಗೆಟ್ ಮಾಡಿಬಿಟ್ಟು ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿರೋದು. ತುಂಬಾ ವರ್ಷಗಳಿಂದ ಈತನ ವಿರುದ್ಧ ಟ್ರಂಪ್ ಗ್ರಜ್ಜನ ಹೊಂದಿದ್ರು. ಖಮೇನಿಯ ಅಡಗುತಾಣಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಈಗಾಗಲೇ ಸೇಫೆಸ್ಟ್ ಪ್ಲೇಸ್ಗೆ ಖಮೇನಿ ಹೋಗಿದ್ರು. ಇಡೀ ಕಟ್ಟಡವನ್ನೇ ಒಡೇಸ್ ಮಾಡಿದೆ ಇಸ್ರೇಲ್ ಸೇನೆ. ಇಸ್ರೇಲ್ನ ಕ್ಷಿಪಣಿ ದಾಳಿಯಲ್ಲಿ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ ಆಗಿದೆ, ಕನ್ಫರ್ಮ್ ಆಗಿರೋದು. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಖಮೇನಿಯ ಮೃತದೇಹ ಪತ್ತೆಯಾಗಿದೆ. ಖಮೇನಿ ಅವರ ಮೃತದೇಹದ ಫೋಟೋವನ್ನ ಸೇನೆ ಈಗಾಗಲೇ ಟ್ರಂಪ್ ಹಾಗೂ ನೆತನ್ಯಾಹುಗೆ ಕಳಿಸ್ಕೊಟ್ಟಿದ್ದಾರೆ. ಆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿದಂತಹ ಫೋಟೋವನ್ನ ಸೆಂಡ್ ಮಾಡಲಾಗಿದೆ. ಈ ಫೋಟೋ ನೋಡಿದ ಬಳಿಕವೇ ಖಮೇನಿ ಹತ್ಯೆ ದೃಢಪಟ್ಟಿದೆ. ಸಾಮಾಜಿಕ ಜಾಲತಾಣ ಟ್ರೂತ್ ನಲ್ಲಿ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆಪರೇಷನ್ ಖಮೇನಿ ಸಕ್ಸಸ್ ಆಗಿದೆ. ಯಾವಾಗ ನಿನ್ನೆ ಮುಂಜಾನೆಯ ಸಂದರ್ಭದಲ್ಲಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ಮಾಡುತ್ತೆ ನೋಡಿ, ಆವಾಗ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಒಂದು ಸೇಫೆಸ್ಟ್ ಪ್ಲೇಸಿಗೆ ಹೋಗಿ ಅಡಗಿ ಕುತ್ಕೊಂಡಿರ್ತಾರೆ.
ಅಮೆರಿಕಾದ ಸೇನೆ ಜೊತೆಗೆ ಇಸ್ರೇಲ್ ಸೇನೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಖಮೇನಿ ಅವರ ಅಡಗು ತಾಣವನ್ನ ಹುಡುಕತ್ತೆ. ಒಂದು ಬಿಲ್ಡಿಂಗ್ ನಲ್ಲಿ ಅವರಿರ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕತ್ತೆ. ಅದಾದ ಮೇಲೆ ಜಂಟಿ ಕಾರ್ಯಾಚರಣೆಯಲ್ಲಿ ಆ ಬಿಲ್ಡಿಂಗ್ ಅನ್ನೇ ಹೊಡೆದುರುಳಿಸಲಾಗಿದೆ. ಆ ಒಂದು ಬಿಲ್ಡಿಂಗ್ ನಲ್ಲೇ ಖಮೇನಿ ಇದ್ರು ಅನ್ನುವಂಥದ್ದು ದೃಢಪಡಿಸಿದ್ರು. ಅದಾದ ಮೇಲೆ ಯಾವಾಗ ಬಿಲ್ಡಿಂಗ್ ಉಡೀಸಾಗತ್ತೆ ನೋಡಿ, ಆ ಒಂದು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಇದೇ ಖಮೇನಿಯ ಮೃತದೇಹ ಪತ್ತೆಯಾಗುತ್ತೆ. ಸೇನೆ ಏನ್ ಮಾಡುತ್ತೆ, ಆ ಫೋಟೋವನ್ನ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹುಗೆ ಸೆಂಡ್ ಮಾಡ್ತಾರೆ, ಕಳಿಸ್ತಾರೆ. ಸೊ ಅಲ್ಲಿಗೆ ಅಯಾತುಲ್ಲಾ ಖಮೇನಿ ಹತ್ಯೆ ದೃಢವಾಗುತ್ತೆ. ಇರಾನ್ ಒಂದು ಪುಟ್ಟ ರಾಷ್ಟ್ರ ಆದ್ರೂ ಕೂಡ ಖಮೇನಿ ಅವರ ಮುಂದಾಳತ್ವದಲ್ಲಿ ಯುದ್ಧವನ್ನ ಸಾರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇತ್ತು. ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿತ್ತು. ಈಗ ಸರ್ವೋಚ್ಚ ನಾಯಕನ ಸಾವಾಗಿದೆ. ಖಮೇನಿ ಅಡಗು ತಾಣಗಳ ಮೇಲೆ ಇಸ್ರೇಲ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕಟ್ಟಡವನ್ನೇ ಸೇನೆ ಏನಿದೆ ಉಡೀಸ್ ಮಾಡಿತ್ತು. ಇಸ್ರೇಲ್ ಸೇನೆ ಇಸ್ರೇಲ್ನ ಕ್ಷಿಪಣಿ ದಾಳಿಯಲ್ಲಿ ಖಮೇನಿ ಹತ್ಯೆಯಾಗಿದೆ. ಖಮೇನಿ ನಿವಾಸದ ಮೇಲೆ ಕ್ಷಣ ಕ್ಷಣಕ್ಕೂ ಕಣ್ಣಿಟ್ಟಿದ್ರು. ಟೆಹರಾನ್ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿಯನ್ನ ಪಡೆದು ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸಿದೆ. ಖಮೇನಿ ಕುಟುಂಬದ 3 ಹತ್ಯೆ ಮಾಡಿದೆ ಸೇನೆ. ಗಮನಿಸ್ತಾ ಹೋಗಬಹುದು, ವಾಯು ಸೇನೆಯಿಂದ ದಾಳಿಯಾಗಿದೆ, ಭೀಕರ ದಾಳಿ. ಖಮೇನಿಯ ಮೊಮ್ಮಗಳು ಕೂಡ ಸಾವಾಗಿರೋದು, ಮಗಳ ಸಾವು ಕೂಡ ಆಗಿರೋದು ಗಮನಿಸ್ತಾ ಹೋಗಬಹುದು. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಖಮೇನಿ ಮೃತದೇಹ ಪತ್ತೆಯಾಗುತ್ತೆ. ಅದರ ಜೊತೆಗೆ ಅವರ ಹೋಲ್ ಫ್ಯಾಮಿಲಿ ಅಂದ್ರೆ ಇಡೀ ಕುಟುಂಬಸ್ಥರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ. ಖಮೇನಿ ಅವರ ಲೊಕೇಶನ್ ಇರಬಹುದು, ಖಮೇನಿಯನ್ನ ಟ್ರ್ಯಾಕ್ ಮಾಡುವಂತದ್ರ ಜೊತೆಗೆ ಅಯಾತುಲ್ಲಾ ಖಮೇನಿ ಅವರ ಕುಟುಂಬಸ್ಥರನ್ನು ಕೂಡ ಈ ಒಂದು ಇಸ್ರೇಲ್ ಸೇನೆ, ಅಮೆರಿಕ ಸೇನೆ ಟ್ರ್ಯಾಕ್ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಇದರಲ್ಲಿ ಖಮೇನಿಯ ಮಗಳು, ಅಳಿಯ ಮತ್ತು ಮೊಮ್ಮಗುವಿನ ಹತ್ಯೆ ಆಗಿದೆ. ಖಮೇನಿ ನಿವಾಸದ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗುತ್ತೆ. ಖಮೇನಿಯ ನಿವಾಸದಲ್ಲಿ ಮಗಳು, ಅಳಿಯ, ಮೊಮ್ಮಗಳಿರ್ತಾರೆ. ಈ 3 ಸಾವು ಕೂಡ ದೃಢಪಟ್ಟಿರೋದು. ಟೆಹರಾನ್ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿಯನ್ನು ಪಡೆದು ದಾಳಿ ಮಾಡಲಾಗಿದೆ. ಖಮೇನಿ ಕುಟುಂಬದ 3 ಹತ್ಯೆ ಆಗಿರೋದು. ವಾಯು ಸೇನೆಯಿಂದ ದಾಳಿ ಮಾಡಿ ಭೀಕರ ಹತ್ಯೆ ಮಾಡಲಾಗಿದೆ. ಗಮನಿಸ್ತಾ ಹೋಗಬಹುದು, ಡೊನಾಲ್ಡ್ ಟ್ರಂಪ್ ಕೂಡ ಹೈಟೆಕ್ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ಗೆ ಕೊಟ್ಟಿದ್ದಾರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ.